ಕಟೀಲು ದುರ್ಗಾ ಪರಮೇಶ್ವರಿ ಯಕ್ಷಗಾನ ಪ್ರಿಯೆ. ಭಕ್ತಿಯ ದ್ಯೋತಕವಾದ ಕಟೀಲು ಮೇಳದ ಯಕ್ಷಗಾನಗಳಿಗೆ ಸಖತ್ ಡಿಮಾಂಡ್ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ 6 ಮೇಳಗಳಿದ್ರೂ ಮುಂದಿನ 15 ವರ್ಷಗಳ ಕಾಲ ಈಗಲೇ ಬುಕ್ಕಿಂಗ್ ಆಗಿದೆ. ಭಕ್ತರ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಈ ಬಾರಿ ಮತ್ತೊಂದು ಮೇಳ ಹೆಚ್ಚಳ ಮಾಡಲಾಗಿದೆ. ಏಳು ರಂಗಸ್ಥಳ, 7ರಲ್ಲೂ ಹಿಮ್ಮೇಳ ಮುಮ್ಮೇಳ. ಕಟೀಲಿನಲ್ಲಿ ಶುರುವಾಯಿತು ಮೇಳಗಳ ತಿರುಗಾಟ. 7 ರಂಗಮಂದಿರ, 7 ಮೇಳದ ದೇವರು, ನೆರೆದಿದ್ದ ಸಾವಿರಾರು ಜನರ ಎದುರು ಗೆಜ್ಜೆ ಕಟ್ಟಿ ಕುಣಿದ ಕಲಾವಿದರು. ಈ ದೃಶ್ಯ ಕಂಡು ಬಂದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಂಭಾಗ. ಕಟೀಲು ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿಯು ಈ ವರ್ಷದ ತಿರುಗಾಟ ಪ್ರಾರಂಭಗೊಂಡಿದೆ. ಹೀಗಾಗಿ ಮೇಳದ ಪ್ರಥಮ ಪ್ರದರ್ಶನ ಕಟೀಲು ಕ್ಷೇತ್ರದ ರಥ ಬೀದಿಯ ಸರಸ್ವತಿ ಸದನದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಕಟೀಲು ಮೇಳಕ್ಕೆ ಈ ಬಾರಿಯ 7ನೇ ಮೇಳ ಸೇರ್ಪಡೆಯಾಗಿದೆ. ಯಕ್ಷಗಾನ ಪ್ರದರ್ಶನ ಸಾಮಾನ್ಯ, ಆದರೆ ಒಂದೇ ಕಡೆ 7 ರಂಗಸ್ಥಳ, 7 ರಂಗಸ್ಥಳದಲ್ಲೂ ಹಿಮ್ಮೇಳ ಮುಮ್ಮೇಳ ಕಲಾವಿದರನ್ನ ಕಾಣುವುದು ಅಪರೂಪ. ಮೇಳೆಗಳ ತಿರುಗಾಟ ಶುರುವಾದಾಗ ಪ್ರಥಮ ಪ್ರದರ್ಶನದಲ್ಲಿ 7 ಮೇಳಗಳು ಜೊತೆಯಾಗಿ ಪ್ರದರ್ಶನ ಕಂಡಿದೆ. ಕಲಾವಿದರು ಶ್ರೀದೇವಿಯ ಸಮ್ಮುಖದಲ್ಲಿ ಗೆಜ್ಜೆ ಕಟ್ಟಿ ಕುಣಿದರು. ಆ ಬಳಿಕ ದೇವಸ್ಥಾನದ ರಥ ಬೀದಿಯಲ್ಲಿ ಹಾಕಲಾಗಿದ್ದ 7 ರಂಗಸ್ಥಳಗಳಲ್ಲಿ ಪೂರ್ವರಂಗ ಕುಣಿತ ಪ್ರದರ್ಶಿಸಿದರು. ಪಾಂಡವಾಶ್ವಮೇಧ ಪ್ರಸಂಗವನ್ನ ಜನ ಕಣ್ತುಂಬಿಕೊಂಡ್ರು. ಈ ಕ್ಷೇತ್ರದಿಂದ 6 ಮೇಳಗಳು ಈಗಲೇ ಅದು ಸಂಭ್ರಮದಿಂದ ನಡೀತಾ ಇತ್ತು. ಇವತ್ತು ಖುಷಿಯ ವಿಶೇಷ ವಿಷಯ ಏನಂತ ಹೇಳಿದ್ರೆ 7ನೇ ಮೇಳ ಕೂಡ ಇವತ್ತು ಶುರುವಾಗಿದೆ. ಈ ಎಲ್ಲಾ ಮೇಳಗಳಿಗೂ ಅಮ್ಮನ ದಯೆ ಸಂಪೂರ್ಣವಾಗಿ ಇದೆ ಎಂದು ಹೇಳಲಿಕ್ಕೆ ನಾನು ಹಿಂಜರಿಯುವುದಿಲ್ಲ. ಯಾಕೆಂದ್ರೆ ಇಲ್ಲಿ ನೆರೆದಂತಹ ಜನಸ್ತೋಮವನ್ನು ನೋಡಿದ್ರೆ ಸಾಕಾಗ್ತದೆ. ಅದನ್ನು ನಾವೇನ್ ಬಾಯಲ್ಲಿ ಪ್ರಕಟ ಮಾಡಬೇಕಂತಿಲ್ಲ. ಕಟೀಲು ಮೇಳದ ಯಕ್ಷಗಾನ ಪ್ರದರ್ಶನ ಅಂದರೆ ಕರಾವಳಿಗರಲ್ಲಿ ಭಕ್ತಿ ಭಾವ ಹೆಚ್ಚು. ಕಟೀಲು ಮೇಳದ ಯಕ್ಷಗಾನ ಎಲ್ಲೇ ಪ್ರದರ್ಶನವಾಗಲಿ ಅಲ್ಲಿಗೆ ಸಾಕ್ಷಾತ್ ದೇವಿಯೇ ಬಂದು ಯಕ್ಷಗಾನ ನೋಡುತ್ತಾಳೆ ಎಂಬ ನಂಬಿಕೆ ಇದೆ. ಏಕೆಂದರೆ ಕಟೀಲು ದುರ್ಗೆಯು ಯಕ್ಷಗಾನ ಪ್ರಿಯೆ. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗೆ ದೇವಿಗೆ ಯಕ್ಷಗಾನ ಸೇವೆ ನೀಡಿ ತಮ್ಮ ಇಷ್ಟಾರ್ಥ ಪೂರೈಸಿಕೊಳ್ಳುತ್ತಾರೆ. ಈ ಬಾರಿ ಶುರುವಾಗಿರುವ 7ನೇ ಮೇಳಕ್ಕೆ 1 ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನು ಭಕ್ತರು ದೇಣಿಗೆ ನೀಡಿದ್ದಾರೆ. ಕಟೀಲು ಮೇಳದಲ್ಲಿ ಯಾವುದೇ ವಸ್ತುವನ್ನು ಹೆಚ್ಚಾಗಿ ನಾವು ಖರೀದಿಸಿದ್ದಿಲ್ಲ. ಇದು ಭಕ್ತಾದಿಗಳು ನೇರವಾಗಿ ನನ್ನ ಸೇವೆ ಎಂದು ಕೊಡುವ ಮೂಲಕವಾಗಿ ಎಲ್ಲ ಮೇಳಗಳಲ್ಲಿ ಚಿನ್ನ ಬೆಳ್ಳಿಯ ಆಭರಣ ಹೆಚ್ಚಾದದ್ದು. ಹಾಗಾಗಿ 7ನೇ ಮೇಳ ಆಗುವಾಗ ಆ ಎಲ್ಲ ಮೇಳಗಳಿಗೆ ಕಡಿಮೆ ಇಲ್ಲದಂತೆ ಮಾಡಬೇಕು ಅಂತ ನಾವು ಸಂಕಲ್ಪಿಸಿದ್ದೇವೆ. ಭಕ್ತಾದಿಗಳು ತಾ ಮುಂದು ನಾ ಮುಂದು ಅಂತ ಬಂದ ಕಾರಣ ಒಂದಷ್ಟು ದೇವರ ಚಿನ್ನ ಬೆಳ್ಳಿಯ ಕಿರೀಟಗಳು, ಅದರೊಟ್ಟಿಗೆ ಆಯುಧಗಳು ಎಲ್ಲ ಉಚಿತವಾಗಿ ಸೇವಾ ರೂಪದಲ್ಲಿ ಬಂದಿದೆ. ಕರಾವಳಿಯ ವಿವಿಧ ಕಡೆಗಳಲ್ಲಿ ಕಟೀಲಿನ 7 ಮೇಳಗಳ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ. ಭಕ್ತಿ ಭಾವದ ಸಮ್ಮಿಳಿತವಾದ ಕಟೀಲು ಮೇಳದ ಯಕ್ಷಗಾನದ ವೈಭವವನ್ನ ಕಣ್ತುಂಬಿಕೊಳ್ಳಲು ಭಕ್ತರು ಕಾತುರರಾಗಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.